ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರ ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಹಲವು ಸುದ್ದಿಗಳು ಬಂದಿದ್ದಾವೆ, ಆ ಸುದ್ದಿಗಳನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದ್ದಾವೆ, ಪಾಸಿಟಿವ್ ಇದ್ದಾವ, ನೆಗೆಟಿವ್ ಇದ್ದಾವ, ಇದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ರೆಮಿಡಿಯೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತ್ ಓರಿಯಾ ಚಾನಲ್ ಅಲ್ಲಿ ನಿನ್ನೆ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆಗಿದೆ. ಇಲ್ಲಿವರೆಗೂ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ, ಖಂಡಿತ ಇದು ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲಿದೆ ವಿಡಿಯೋ, ಇದರ ಲಿಂಕ್ ಅನ್ನು ನಾನು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಹಾಗೆ ನಿನ್ನೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ನ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಇದನ್ನ ಹಾಕಿದ್ದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 1.09% ಅಥವಾ 576 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಿನ್ನೆ ಓಪನಿಂಗ್ ಕೂಡ ಡೌನ್ ಅಲ್ಲೇ ಇದೆ, ನಂತರ ಇನ್ನೂ ಡೌನ್ ಆಗಿದೆ, ಮತ್ತೆ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ 576 ಪಾಯಿಂಟ್ಸ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, 0.2% ಅಥವಾ 51 ಪಾಯಿಂಟ್ಸ್ ಡೌನ್ ಅಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ. ಇಲ್ಲೂ ಓಪನಿಂಗ್ ಡೌನ್ ಅಲ್ಲಿ ಆಗಿದೆ, ನಂತರ ಇನ್ನೂ ಜಾಸ್ತಿ ಡೌನ್ ಆಗಿದೆ, ಬಟ್ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಮಾಡಿದೆ. ನೋಡಬಹುದು ಆಲ್ಮೋಸ್ಟ್ 328 ಪಾಯಿಂಟ್ಸ್ ಬೌನ್ಸ್ ಮಾಡಿದೆ. ಹಾಗಾಗಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ನಿನ್ನೆ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಡೌ ಜೋನ್ಸ್ ನೆಗೆಟಿವ್ ಇದೆ, ಬಟ್ ನಾಸ್ಟಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಏನು ನಮ್ಮ ಮಾರ್ಕೆಟ್ ನ FISDAS ಆಕ್ಟಿವಿಟಿ ಕಡೆ ಬಂದ್ರೆ ಎಸ್ಪೆಷಲಿ ನಿನ್ನೆ ಪಾನಿಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ಕೆಟ್ ಅಲ್ಲಿ, ಬಟ್ FISDAS ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಕೂಡ ನೋಡಬಹುದು 1962 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DAS ಕೂಡ 790 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿ ಪಾನಿಕ್ ಆಗಿ ಮಾರಿರೋದು ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ. ಹಾಗಂತ FISDAS ಮಾರಿಲ್ಲ ಅಂತ ಏನಲ್ಲ, ಮಾರಿದ್ದಾರೆ, ಬಟ್ ಅದಕ್ಕಿಂತ ಜಾಸ್ತಿ ಪರ್ಚೇಸ್ ಅನ್ನ ಮಾಡಿದ್ದಾರೆ. ನಿನ್ನೆ ಈ ಡೌನ್ ಫಾಲ್ ಅನ್ನ ಅವರು ಬಳಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. ಇಲ್ಲಿ 17,464 ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ, 15,500 ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DAS ಕೂಡ 19,165 ಕೋಟಿ ಪರ್ಚೇಸ್ ಮಾಡಿ 18,375 ಕೋಟಿ ಸೆಲ್ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗ್ತಿದೆ ಇನ್ವೆಸ್ಟ್ಮೆಂಟ್. ಜೊತೆಗೆ ನೆಟ್ ಬೈಯಿಂಗ್ ಕೂಡ ಇಬ್ಬರು ಕಡೆಯಿಂದ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ. ಇನ್ನು ಮಿಡ್ಲ್ ಈಸ್ಟ್ ಕಡೆ ಬಂದ್ರೆ US ಲಾಂಚಸ್ ನ್ಯೂ ಸ್ಟ್ರೈಕ್ಸ್ ಆನ್ ಇರಾನ್ ಆಫ್ಟರ್ ಟ್ರಂಪ್ ವಾಸ್ ಟು ಹಿಟ್ ಹಾರ್ಡ್. ನೆನ್ನೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಇವತ್ತು ನೈಟ್ ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಅದೇ ರೀತಿ ಸ್ಟ್ರೈಕ್ಸ್ ಅನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಅವರು ಹೇಳಿರೋ ಹಾಗೆ ಸೀಸ್ ಫೈರ್ ಅಂತ್ಯ ಆಗಿದೆ, ಅದರ ಜೊತೆಗೆ ಮಾತುಕತೆಗಳು ಕೂಡ ಅಂತ್ಯ ಆಗಿದೆ ಅನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಗೊತ್ತಿಲ್ಲ ಇದು ಇನ್ನು ಯಾವ ಹಂತಕ್ಕೆ ಹೋಗುತ್ತೆ, ಮತ್ತೆ ಪೂರ್ಣ ಪ್ರಮಾಣದ ಯುದ್ಧ ಮುಂದುವರಿಯುತ್ತಾ ಅನ್ನೋ ರೀತಿ ಕಂಡು ಬರ್ತಿದೆ. ಲೆಟ್ಸ್ ಸಿ. ಇದರ ಜೊತೆಗೆ ಆಸ್ ಯೂಶುವಲ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು. Trump claims Iran reached out after latest US offensive, says they are begging for a deal. ಯಾವಾಗ ಅಮೆರಿಕ ಅಫೆನ್ಸಿವ್ ಮಾಡ್ಕೋಯ್ತೋ ಇರಾನ್ ಈಗ ಡೀಲ್ ಮಾಡ್ಕೊಳಕ್ಕೆ ಬರ್ತಿದೆ ಅನ್ನೋಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಇರಾನ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಟ್ರಂಪ್ ಅವರು ಅವಾಗ ಈ ತರದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಇದ್ರ ಜೊತೆಗೆ ನೋಡಬಹುದು ಟ್ರಂಪ್ ಸೇಸ್ US may take control of Iran's Kargil land. Kargil land ನ ಕಂಟ್ರೋಲ್ಗೆ ತಗೊಳಕ್ಕೆ ನಾವು ಪ್ರಯತ್ನ ಪಡಬಹುದು ಅನ್ನೋಂತ ಮಾತನ್ನ ಹೇಳಿದರೆ. ಜೊತೆಗೆ ಡಿಸಾಲಿನೇಷನ್ ಪ್ಲಾಂಟ್ಸ್ ಏನಿದಾವೆ ಅಲ್ಲಿನ ಕುಡಿಯೋ ನೀರಿಗೆ ಅಥವಾ ಕೃಷಿಗೆ ಏನಾದ್ರು ಬಳಸೋದಕ್ಕೆ ನೀರನ್ನ ಡಿಸಾಲಿನೇಟ್ ಮಾಡ್ತಾರಲ್ಲ, ಆ ತರದ ಪ್ಲಾಂಟ್ ಅನ್ನು ಕೂಡ ಟಾರ್ಗೆಟ್ ಮಾಡಬಹುದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಅಮೆರಿಕ ಇರಾನ್ ನ ಟಾರ್ಗೆಟ್ಸ್ ಅನ್ನ ಹೊಡೆದ್ರೆ ಇರಾನ್ ಏನ್ ಮಾಡುತ್ತೆ, ಅಲ್ಲಿನ ಅಮೆರಿಕ ಮಿತ್ರ ದೇಶಗಳೇನಿದಾವೆ ಕತಾರ್, ಕುವೈತ್, UAE ಇವುಗಳ ಮೇಲೆ ಟಾರ್ಗೆಟ್ ಮಾಡುತ್ತೆ. ಲಾಸ್ಟ್ ಟೈಮ್ ಕೂಡ ಅದೇ ಆಗಿದ್ದು. ಹಾಗಾಗಿ ಅಲ್ಲಿಂದ ಯಾವ ರೀತಿ ರೆಸ್ಪಾನ್ಸಸ್ ಬರುತ್ತೆ ಕಾದು ನೋಡ್ಬೇಕಾಗಿದೆ. ಓಕೆ, ಇವೆಲ್ಲ ಅಪ್ಡೇಟ್ಗಳು ಬಂದ ಮೇಲೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಕ್ರೂಡ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ನೋಡಬಹುದು 0.78% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಕ್ರೂಡ್. ಅಂದ್ರೆ ಓವರ್ ರಿಯಾಕ್ಷನ್ ಇಲ್ಲ. ನಿನ್ನೆ ಇತ್ತು ಆಲ್ಮೋಸ್ಟ್ 6% ಅಥವಾ ಅಬೌವ್ 6% ಅಪ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಇವತ್ತು ಆಸ್ ಆಫ್ ನೌ 0.78% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂತ ದೊಡ್ಡ ರಿಯಾಕ್ಷನ್ ಇಲ್ಲ. ಇದು ರಿಯಾಕ್ಷನ್ ಕೊಡದೇ ಇದ್ದಷ್ಟು ಮಾರ್ಕೆಟ್ ಒಳ್ಳೆಯದು. ಸದ್ಯದ ಮಟ್ಟಿಗೆ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಸೊ ಲೆಟ್ಸ್ ಸಿ ಮುಂದುವರೆದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇದ್ರ ಜೊತೆಗೆ IMF ಇಂದ ಒಂದು ಸುದ್ದಿ ಬಂದಿದೆ. ನೋಡಬಹುದು. IMF ಕಟ್ಸ್ ಇಂಡಿಯಾ FY27 ಗ್ರೋತ್ ಫೋರ್ಕಾಸ್ಟ್ ಟು 6.4%, ಸೀಸ್ ರಿಬೌಂಡ್ ಟು 6.7 ಇನ್ FY28. ಈ ವರ್ಷದಲ್ಲಿ ಅಂದ್ರೆ 2026-27 ಆರ್ಥಿಕ ವರ್ಷದಲ್ಲಿ ಭಾರತದ ಗ್ರೋತ್ 6.4% ಇರಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡುತ್ತೆ. ಈಗ 2028ರಲ್ಲಿ 6.7% ಇರಬಹುದು ಅಂತ ಎಸ್ಟಿಮೇಟ್ ಮಾಡ್ತಿದೆ IMF. ಈ ಮುಂಚೆ ನೋಡಬಹುದು 6.5% ಪ್ರೊಜೆಕ್ಟ್ ಮಾಡಿತ್ತು. ಅದರಲ್ಲಿ 0.1% ನ ಕಡಿಮೆ ಮಾಡಿ ಈಗ 6.4% ಪ್ರೊಜೆಕ್ಷನ್ ಕೊಡ್ತಿದೆ IMF.
ಇನ್ನು ಜೂನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅಡಿಷನ್ ಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ, ಅಂದ್ರೆ ತುಂಬಾನೇ ಕಡಿಮೆ ಆಗ್ತಾ ಇತ್ತು. ಯಾಕಂದ್ರೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಯೂಶುವಲಿ ಇಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ. ನೋಡಬಹುದು 2.5 ಮಿಲಿಯನ್ ಡಿಮ್ಯಾಟ್ ಅಕೌಂಟ್ಸ್ ಜೂನ್ ಅಲ್ಲಿ ಓಪನ್ ಆಗಿದೆ, ಅಂದ್ರೆ 25 ಲಕ್ಷ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದೆ. ಬಿಗ್ಗೆಸ್ಟ್ ಅಡಿಷನ್ ಸಿನ್ಸ್ ಫೆಬ್ರವರಿಯಿಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಿನ ಅಡಿಷನ್ಸ್ ಜೂನ್ ಅಲ್ಲಿ ಆಗಿದೆ. ಮಾರ್ಕೆಟ್ ಯಾವಾಗ ಸ್ವಲ್ಪ ರಿಬೌಂಡ್ ಮಾಡೋಕೆ ಶುರು ಮಾಡಿದ ಜನ ಅಕೌಂಟ್ ಗಳನ್ನ ಓಪನ್ ಮಾಡಿದ್ದಾರೆ. ನೋಡೋಣ ಜುಲೈಯಲ್ಲಿ ಯಾವ ರೀತಿ ಇರುತ್ತೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ HFCL ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, HFCL ಟು ಇನ್ವೆಸ್ಟ್ ₹950 crore ಇನ್ ಆಪ್ಟಿಕಲ್ ಫೈಬರ್ ಕೇಬಲ್ ಪ್ರೊಡಕ್ಷನ್ ಇನ್ ನೆಕ್ಸ್ಟ್ 2 years. MD ಕಂಪನಿಯ MD ಅವರು ಕೊಟ್ಟಿರುವಂತಹ ಅಪ್ಡೇಟ್, ಮುಂದಿನ 2 ವರ್ಷಗಳಲ್ಲಿ 950 ಕೋಟಿಯನ್ನ ಆಪ್ಟಿಕಲ್ ಫೈಬರ್ ಕೇಬಲ್ ಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡ್ತೀವಿ ಅನ್ನೋ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಸುದ್ದಿ ಕಾರಣಕ್ಕೆ HFCL ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ಅಂತ. ಏನು ಟಾಟಾ ಸ್ಟೀಲ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಸ್ಟೀಲ್ ಪ್ರೊಡಕ್ಷನ್ ಡೇಟಾ ರಿಲೀಸ್ ಮಾಡಿದೆ. ಕ್ರೂಡ್ ಸ್ಟೀಲ್ ಪ್ರೊಡಕ್ಷನ್ ನಿಯರ್ಲಿ 12% ರೈಸ್ ಆಗಿದೆ. ಡೆಲಿವರಿ ವಾಲ್ಯೂಮ್ಸ್ ಅಲ್ಲೂ ಕೂಡ ನಿಯರ್ಲಿ 9% ರೈಸ್ ಆಗಿದೆ. ಈ ಅಪ್ಡೇಟ್ ಕಾರಣಕ್ಕೆ ಟಾಟಾ ಸ್ಟೀಲ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಇನ್ನು SML ಮಹೀಂದ್ರಾ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ. ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನಿಯರ್ಲಿ 5% ರೈಸ್ ಆಗಿದೆ. ಹಾಗೆ ಎಕ್ಸ್ಪೋರ್ಟ್ ಅಲ್ಲಿ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ. 46% ಗ್ರೋ ಆಗಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ. ಪ್ರೊಡಕ್ಷನ್ ಅಲ್ಲಿ 2.5% ರೈಸ್ ಆಗಿದೆ ಟೋಟಲ್ ಪ್ರೊಡಕ್ಷನ್ ಅಲ್ಲಿ. ಈ ರೀತಿ ಅಪ್ಡೇಟ್ ಅನ್ನ SML ಮಹೀಂದ್ರಾ ರಿಲೀಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮ್ಯೂಚುವಲ್ ಫಂಡ್ ಮ್ಯಾನಿತೋ ಕಂಪನಿದು SBI ಮ್ಯೂಚುವಲ್ ಫಂಡ್ ಇದರ IPO ಅನೌನ್ಸ್ ಆಗಿದೆ. 14ನೇ ತಾರೀಕಿಂದ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು JSW ಎನರ್ಜಿ ಸುದ್ದಿಲಿರುತ್ತೆ. ಕಾರಣ ಕಂಪನಿ ತನ್ನ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ಕೊಂಡಿದೆ. 1081 ಮೆಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯನ್ನು ಅಡಿಷನ್ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಇದರಲ್ಲಿ ಸೋಲಾರ್ ಆಗ್ಬೋದು, ವಿಂಡ್ ಆಗ್ಬೋದು, ಹೈಬ್ರಿಡ್ ಪವರ್, ಅದ್ರ ಜೊತೆಗೆ ಹೈಡ್ರೋ ಪವರ್, ಈ 4 ಸೆಗ್ಮೆಂಟ್ಸ್ ಅಲ್ಲಿ ಕೆಪಾಸಿಟಿ ಅಡಿಷನ್ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. JSW ಎನರ್ಜಿಯನ್ನು ಕೂಡ ವಾಚ್ ಮಾಡಬಹುದು. ಏನು 4 ಫೋಕಸ್ ಅಲ್ಲಿ ಇರುತ್ತೆ. 4 ಜೊತೆಗೆ NLC ಇಂಡಿಯಾ, ಈ 2 ಕಂಪನಿಗಳು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾವೆ. 50-50 ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾವೆ. 1080 ಮೆಗಾವ್ಯಾಟ್ ಸಾಮರ್ಥ್ಯದ ಕ್ಯಾಪ್ಟಿವ್ ಪವರ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ 2 ಕಂಪನಿಗಳು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾವೆ. ಈ ಸುದ್ದಿ ಕಾರಣಕ್ಕೆ NLC ಇಂಡಿಯಾ ಹಾಗೂ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಅಥವಾ 4 ಫೋಕಸ್ ಅಲ್ಲಿ ಇರುತ್ತೆ. ಈ 2 ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಇನ್ನು TVS ಮೋಟಾರ್ ಕಂಪನಿ ಸುದ್ದಿಲಿರುತ್ತೆ. ಇದರ ಜೊತೆಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOCL, ಈ 2 ಕಂಪನಿಗಳು ಫೋಕಸ್ ಅಲ್ಲಿ ಇರ್ತವೆ. ಕಾರಣ ಈ 2 ಕಂಪನಿಗಳು ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ. LPG ಸಿಲಿಂಡರ್ ಡೆಲಿವರಿಗೆ ಸಂಬಂಧಪಟ್ಟಂತೆ TVS ಮೋಟಾರ್ಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. TVS ಮೋಟಾರ್ಸ್ ನ TVS ಕಿಂಗ್ ಕಾರ್ಗೋ HDV ವೆಹಿಕಲ್ಸ್ ಅನ್ನ ಡೋರ್ ಸ್ಟೆಪ್ ಡೆಲಿವರಿಗೆ ಬಳಸೋಕೆ ಸಂಬಂಧಪಟ್ಟಂತೆ ಈ ಒಪ್ಪಂದ. ಈ ಸುದ್ದಿ ಕಾರಣಕ್ಕೆ TVS ಮೋಟಾರ್ಸ್ ಜೊತೆಗೆ IOCL ಫೋಕಸ್ ಅಲ್ಲಿ ಇರುತ್ತೆ. 2 ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಗಳಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಮಾರುತಿ ಸುಜುಕಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತನ್ನ ಪ್ಲಾಂಟ್ ಅಲ್ಲಿ 1 ಮೆಗಾವ್ಯಾಟ್ ಅವರ್ ಸಾಮರ್ಥ್ಯದ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನ ಕಮಿಷನಿಂಗ್ ಮಾಡಿದೆ. ಅಂದ್ರೆ ಈಗಾಗಲೇ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ ಮಾರುತಿ ಸುಜುಕಿ ಬೆಸ್ಟ್ ಪ್ರಾಜೆಕ್ಟ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಮಾರುತಿ ಸುಜುಕಿಯನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು ನ್ಯಾಟ್ಕೋ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಸೌತ್ ಆಫ್ರಿಕಾದಲ್ಲಿ ಸುಮಾರು 2500 ಕೋಟಿ ಹೂಡಿಕೆ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ತನ್ನ ಬಿಸ್ನೆಸ್ ಆಪರೇಷನ್ಸ್ ಅನ್ನ ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ನ್ಯಾಟ್ಕೋ ಫಾರ್ಮಾ ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಂತ. ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಗಳು ಅಂದ್ರೆ ಅದು ರಿಸಲ್ಟ್ಸ್. ಫೈನಲಿ ಇವತ್ತಿಂದ ರಿಸಲ್ಟ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ಲಿಕ್ಕೆ ಶುರು ಮಾಡ್ತವೆ. ಇವತ್ತು ಮೇಜರ್ ಕಂಪನಿಗಳು ಅಂತ ನೋಡೋದಾದ್ರೆ ಆನಂದ್ ರತಿ ವೆಲ್ತ್ ನ ರಿಸಲ್ಟ್ ಇದೆ. ಹಾಗೆ ಇಮ್ಕೋ ಇದೆ, GM ಬ್ರೇವರೀಸ್ ರಿಸಲ್ಟ್ ಇದೆ, ಹಾಗೆ TCS ರಿಸಲ್ಟ್ ಇದೆ. TCS ಮೇಲೆ ಎಲ್ಲರ ಗಮನ ಇರುತ್ತೆ. ಕಾರಣ IT ಸೆಕ್ಟರ್ ಅಲ್ಲಿ ಮೇಜರ್ ಕಂಪನಿ, ಜೊತೆಗೆ ಇತ್ತೀಚೆಗೆ IT ಸೆಕ್ಟರ್ ಯಾವ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನೋದು ಗೊತ್ತಿದೆ. ರಿಸಲ್ಟ್ಸ್ ಅದಕ್ಕೆ ಆಕ್ಸಿಜನ್. ಹಾಗಾಗಿ IT ಸೆಕ್ಟರ್ ನ ಮೇಜರ್ TCS ಮೇಲೆ ಎಲ್ಲರ ಗಮನ ಇರುತ್ತೆ. ಇವತ್ತು ಯೂಶಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗೋದು, ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಜೊತೆಗೆ TCS ನ ನಂಬರ್ಸ್ ಓವರ್ ಆಲ್ IT ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ನೀವು ಈವನ್ TCS ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಯಾವ್ದಾದ್ರು ಬೇರೆ IT ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಇದನ್ನ ವಾಚ್ ಮಾಡಬೇಕಾಗುತ್ತೆ. ಸೊ 8 ಕಂಪನಿಗಳ ನಂಬರ್ಸ್ ಇದೆ ಇವತ್ತು. ಬಟ್ ಮೇಜರ್ ಕಂಪನಿಗಳು ಅಂದ್ರೆ ಅದರಲ್ಲಿ GM ಬ್ರೇವರೀಸ್, ಆನಂದ್ ರತಿ ಹಾಗೂ TCS ಮಿಸ್ ಮಾಡದೆ ಇವುಗಳನ್ನ ವಾಚ್ ಮಾಡಿ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕುಸುಮ್ಗರ್ IPO ನಿನ್ನೆ ಓಪನ್ ಆಗಿದೆ. ಇವತ್ತು ಓಪನ್ ಇರುತ್ತೆ, ನಾಳೆನೂ ಕೂಡ ಓಪನ್ ಇರುತ್ತೆ. ಪ್ರೀಮಿಯಂ ನೋಡಬಹುದು, 38% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ. ಜೊತೆಗೆ ನಿನ್ನೆ ಓಪನ್ ಆದ 1 ಗಂಟೆಯಲ್ಲೇ ಫುಲ್ಲಿ ಸಬ್ಸ್ಕ್ರೈಬ್ ಆಗ್ಬಿಟ್ಟಿದೆ. ಅಂದ್ರೆ ಪ್ರೀಮಿಯಂ ಚೆನ್ನಾಗಿತ್ತಲ್ಲ, ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ನಾಳೆವರೆಗೂ ಕೂಡ ಟೈಮ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ
ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಬಹುದು 28 ಪಾಯಿಂಟ್ಸ್ ಅಥವಾ 0.05% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಇನ್ನು ನಮ್ಮ ಗಿಫ್ಟ್ ನಿಫ್ಟಿಯಲ್ಲಿ 86 ಪಾಯಿಂಟ್ಸ್ ಅಥವಾ 0.36% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಕ್ಕೈ 1.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ ಮೋರ್ ದನ್ 0.5% ಪಾಸಿಟಿವ್ ಇದೆ. ಆಂಗ್ಸೆಂಗ್ ಕೂಡ ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ಅಪ್ ಟು 0.5% ವರೆಗೂ ಪಾಸಿಟಿವ್ ಇದೆ. ಕೋಸ್ಪಿ ಕೂಡ ಅಪ್ ಟು 0.5% ವರೆಗೂ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಶಾಂಘೈ ಕಾಂಪೋಸಿಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಜಕಾರ್ತಾ ಕಾಂಪೋಸಿಟ್ ಇದು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ, ನಿನ್ನೆ ಪರ್ಫಾರ್ಮೆನ್ಸ್ ಅಪ್ ಟು 2% ವರೆಗೂ ಡೌನ್ ಆಗಿದ್ದು, ಇವತ್ತಿನ ಓಪನ್ ಆಗಿಲ್ಲ. ಅಂದ್ರೆ ಗಿಫ್ಟ್ ನಿಫ್ಟಿ ಏಷ್ಯನ್ ಮಾರ್ಕೆಟ್ಗಳು ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದಾವೆ. ಇರಾನ್ ಹಾಗೂ ಅಮೆರಿಕ ನಡುವೆ ಏನಾಗ್ತಿದೆ ಅನ್ನೋದಕ್ಕೆ ಇವತ್ತಂತೂ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿಲ್ಲ. ಬಟ್ ಗೊತ್ತಿಲ್ಲ, ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಬಂದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರೆ ಪರಿಸ್ಥಿತಿ ಯಾವ ರೀತಿ ಬದಲಾಗುತ್ತೆ ಅಂತ. ಯಾಕಂದ್ರೆ ನೆನ್ನೆ ನೋಡಿದ್ವಲ್ಲ. ಬಟ್ ಆಸ್ ಆಫ್ ನೌ ಏಷ್ಯನ್ ಮಾರ್ಕೆಟ್ಸ್ ಹಾಗೂ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದಾವೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಕ್ರೂಡ್ ಕಡೆ ಬಂದ್ರೆ 0.81% ಪಾಸಿಟಿವ್ ಇದೆ. ಗೋಲ್ಡ್ ಫ್ಲಾಟ್ ಇದೆ ಅಂತ ಬಿಗ್ ರಿಯಾಕ್ಷನ್ ಏನಿಲ್ಲ. ಐಎನ್ಆರ್ ಅಲ್ಲಿ ನಿನ್ನೆ 0.62% ವೀಕ್ನೆಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಓವರ್ ಆಲ್ ಇಂಡಿಕೇಶನ್ಸ್ ಅನ್ನ ನೋಡಿದ್ರೆ ಎಲ್ಲೂ ಏನಂತ ನೆಗೆಟಿವ್ ಇಂಡಿಕೇಶನ್ ಇಲ್ಲ. ಏಷ್ಯನ್ ಮಾರ್ಕೆಟ್ಸ್ ಅಂತೂ ಪಾಸಿಟಿವ್ ಇಂಡಿಕೇಶನ್ ಏನೇ ಕೊಡ್ತಾ ಇದಾವೆ, ಗುಡ್ ನ್ಯೂಸ್ ಏನೇ ಕೊಡ್ತಿದ್ದಾವೆ. ಬಟ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕೊನೆವರೆಗೂ ಕಂಡು ಬರುತ್ತಾ ಅಥವಾ ಮಧ್ಯೆ ಏನಾದ್ರು ದಿಢೀರ್ ಅಂತ ಟ್ರಂಪ್ ಹಣ ಬಂದ್ ಏನಾದ್ರು ಹೇಳ್ತಾರಾ, ಈ ಎಲ್ಲ ಕುತೂಹಲ ಇದ್ದೇ ಇರುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ವೆಲ್ತೋರಿಯಾ ಚಾನಲ್ ನ ಹೊಸ ವಿಡಿಯೋ ಲಿಂಕ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರುತ್ತೆ. ಮಿಸ್ ಮಾಡದೆ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಈ ತರದ ಇನ್ನು ಹಲವು ವಿಡಿಯೋಗಳು ಬರ್ತಾನೆ ಇರುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.